ಓಂ ಶಾಂತಿ. ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಪುರುಷೋತ್ತಮರಾಗಲು ಸಂಪೂರ್ಣ ಪುರುಷಾರ್ಥ ಮಾಡಿ ಎಷ್ಟು ಸಾಧ್ಯವೋ ಅಷ್ಟು ನೆನಪು ಮತ್ತು ವಿದ್ಯೆಯ ಮೇಲೆ ಗಮನ ಕೊಡಿ. ತಾವು ಮಕ್ಕಳು ಬಹಳ ದೊಡ್ಡ ವ್ಯಾಪಾರಿಯಾಗಿದ್ದೀರಿ. ತಾವು ಸದಾ ಯಾವ ಮಾತಿನ ಮೇಲೆ ಗಮನ ಕೊಟ್ಟು ವಿಚಾರ ಮಾಡಬೇಕು. ಸದಾ ನಷ್ಟ ಹಾಗೂ ಲಾಭದ ಬಗ್ಗೆ ವಿಚಾರ ಮಾಡಿ. ಒಂದು ವೇಳೆ ಇದರ ಬಗ್ಗೆ ವಿಚಾರ ನಡೆಸದಿದ್ದರೆ ಪ್ರಜೆಗಳಲ್ಲಿ ದಾಸದಾಸಿಯರಾಗಬೇಕಾಗುತ್ತದೆ. ತಂದೆಯು 21 ಜನ್ಮಗಳ ರಾಜ್ಯದ ಯಾವ ಆಸ್ತಿಯನ್ನು ಕೊಡುತ್ತಾರೆಯೋ ಅದನ್ನು ಕಳೆದುಕೊಳ್ಳುವಿರಿ. ಆದ್ದರಿಂದ ತಂದೆಯ ಜೊತೆ ಪೂರ್ಣ ವ್ಯಾಪಾರವನ್ನು ಮಾಡಬೇಕು. ತಂದೆಯು ದಾತನಾಗಿದ್ದಾರೆ. ತಾವು ಮಕ್ಕಳು ಸುಧಾಮನ ರೀತಿ ಒಂದು ಮುಷ್ಟಿಯಷ್ಟು ಅವಲಕ್ಕಿಯನ್ನು ಕೊಡುತ್ತೀರಿ ಹಾಗೂ ವಿಶ್ವದ ಚಕ್ರಾಧಿಪತ್ಯವನ್ನು ಪಡೆಯುತ್ತೀರಿ. ಇದು ಶಾಲೆಯಾಗಿದೆ. ಇದು ಯಾವುದೇ ಸತ್ಸಂಗವಲ್ಲ. ಮಹಾತ್ಮರು, ಬ್ರಾಹ್ಮಣರು ಅಥವಾ ಯಾವುದೇ ಸನ್ಯಾಸಿಗಳ ಮುಂದೆ ಕುಳಿತುಕೊಂಡಿಲ್ಲ. ಮಗುವು ಜನ್ಮ ಪಡೆದರೆ ವಾರಸುದಾರನಾಗುತ್ತಾನೆ. ಇಲ್ಲಿಯೂ ಸಹ ತಂದೆಯ ಮಕ್ಕಳಾದರೆ ತಂದೆಯನ್ನು ಗುರುತಿಸಿದರೆ ಸಾಕು, ನಾವು ಸ್ವರ್ಗಕ್ಕೆ ಮಾಲೀಕರಾಗುತ್ತೇವೆ. ತಂದೆಯೇ ಸ್ವರ್ಗದ ರಚಯಿತನಾಗಿದ್ದಾರೆ. ನಾವು ಈ ಮೃತ್ಯು ಲೋಕದ ಶರೀರವನ್ನು ಬಿಟ್ಟು ಅಮರ ಲೋಕಕ್ಕೆ ಹೋಗುತ್ತಿದ್ದೇವೆ ಎಂಬ ಅನುಭವ ನಿಮಗೆ ಈಗ ಆಗುತ್ತಿದೆ. ಮಾಯೆಗೆ ವಶರಾಗಿ ಬಿಡುತ್ತಾರೆ. ಅವರಿಗೆ ದ್ರೋಹಿಗಳೆಂದು ಹೇಳಲಾಗುತ್ತದೆ. ಅವರು ಒಂದು ರಾಜಧಾನಿಯಿಂದ ಇನ್ನೊಂದು ರಾಜಧಾನಿಗೆ ಹೋಗಿಬಿಡುತ್ತಾರೆ. ಆತ್ಮವು ಅವಿನಾಶಿಯಾಗಿದೆ. ಆತ್ಮವು ಹೇಳುತ್ತದೆ, ಏ ಅವಿನಾಶಿ ತಂದೆಯೇ, ತಾವು ಬಂದು ನಮ್ಮನ್ನು ಪಾವನ ಮಾಡಿ. ಇದರಲ್ಲಿ ಮುಕ್ತಿ, ಜೀವನ್ಮುಕ್ತಿ ಎಲ್ಲವೂ ಬಂದು ಬಿಡುತ್ತದೆ. ಸತ್ಯಯುಗದಲ್ಲಿ ನಾವು ಬಹಳ ಧನವಂತರಾಗಿದ್ದೇವೆಂಬುದು ತಮಗೆ ಗೊತ್ತಿದೆ. ವಿಶ್ವದಲ್ಲಿ ಶಾಂತಿಯಂತೂ ಅಲ್ಲಿತ್ತು. ಉಳಿದ ಆತ್ಮರಿಗೆ ಪರಂಧಾಮದ ಮನೆಯಲ್ಲಿ ಶಾಂತಿ ಇರುತ್ತದೆ. ಕೃಷ್ಣನಿಗೆ ಚಕ್ರವನ್ನು ಕೊಟ್ಟಿದ್ದಾರೆ. ಅದರಿಂದ ಅಕಾಸುರ ಬಕಾಸುರರನ್ನು ಹೊಡೆದನು. ಅರೆ, ಕೃಷ್ಣನು ಹಿಂಸಕನಾಗಿದ್ದನೇ. ದಾರವು ಕಗ್ಗಂಟಾಗಿದೆ. ಈಗ ಬಿಡಿಸಬೇಕಾಗಿದೆ. ತಂದೆಯೇ ಸತ್ಯವನ್ನು ಹೇಳುತ್ತಾರೆ. ಕಲ್ಪ ಕಲ್ಪವೂ ತಮಗೆ ಸತ್ಯ ತಂದೆಯ ಸಂಘವೂ ಸಿಗುತ್ತದೆ. ಮತ್ತೆ ಅರ್ಧ ಕಲ್ಪದ ನಂತರ ರಾವಣನ ಕೆಟ್ಟ ಸಂಘವೂ ಸಿಗುತ್ತದೆ. ಭಾರತವು ಅವಿನಾಶಿ ಖಂಡ ಹಾಗೂ ಅವಿನಾಶಿ ತೀರ್ಥವಾಗಿದೆ. ತಂದೆಯ ಜನ್ಮಸ್ಥಾನವಾಗಿದೆ. ತಂದೆಯು ಪ್ರೀತಿಯಿಂದ ಮಧುರಾತಿ ಮಧುರ ಮಕ್ಕಳಿಗೆ ತಿಳಿಸುತ್ತಾರೆ. ಸರ್ವಶ್ರೇಷ್ಠ ಭಗವಂತನೆಂದು ಗಾಯನ ಮಾಡುತ್ತಾರೆ. ಬುದ್ಧಿಯಲ್ಲಿ ನಿರಾಕಾರನೇ ನೆನಪಿಗೆ ಬರುತ್ತಾರೆ. ನಿರಾಕಾರನಂತೂ ಹೌದು. ನಂತರ ಬ್ರಹ್ಮ, ವಿಷ್ಣು, ಶಂಕರ ಅವರನ್ನು ಭಗವಂತನೆಂದು ಕರೆಯುವುದಿಲ್ಲ. ಸರ್ವೀಸ್ ಅಂತೂ ಬಹಳಷ್ಟಿದೆ. ಅಂದಾಗ ತಾವು ಈ ಕಾಡನ್ನು ಮಂದಿರವನ್ನಾಗಿ ಮಾಡಬೇಕು. ಸ್ವಲ್ಪ ಸಮಯವಿದೆ. ಆದರೆ ನಾಳೆ ಶರೀರ ಬಿಟ್ಟು ಹೋದರೆ ಯಾವುದೇ ಭರವಸೆ ಇಲ್ಲ. ಈಗಂತೂ ಆಪತ್ತುಗಳು ತಲೆಯ ಮೇಲೆ ನಿಂತಿವೆ. ಆದ್ದರಿಂದ ಪುರುಷೋತ್ತಮರಾಗಲು ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಪುರುಷಾರ್ಥ ಮಾಡಬೇಕಾಗಿದೆ. ಸಂಘದಿಂದ ತಮ್ಮನ್ನು ಬಹಳ ಸಂಭಾಲನೆ ಮಾಡಿಕೊಳ್ಳಬೇಕು. ಒಬ್ಬ ಸತ್ಯ ತಂದೆಯ ಸಂಘವನ್ನೇ ಮಾಡಬೇಕು. ಮಾಯೆಯ ಪಂಚವಿಕಾರಗಳ ಸಂಘದಿಂದ ಬಹಳ ದೂರವಿರಬೇಕು. ವಿದ್ಯೆಯ ಮೇಲೆ ಪೂರ್ಣ ಗಮನ ಕೊಡಬೇಕು. ತಮ್ಮ ಮಸ್ತಿಯಲ್ಲಿರಿ. ಎಷ್ಟು ವಿಚಾರ ಮಾಡುತ್ತೇವೆಯೋ ಅಷ್ಟು ನಶೆ ಏರುತ್ತದೆ. ವಿದ್ಯೆಯನ್ನು ಒಂದು ದಿನವೂ ತಪ್ಪಿಸಬಾರದು. ಸೇವೆಯಲ್ಲಿ ಸ್ನೇಹ ಮತ್ತು ಸತ್ಯತೆಯ ಶಕ್ತಿ ಬ್ಯಾಲೆನ್ಸ್ ಮುಖಾಂತರ ಸಫಲತಾ ಮೂರ್ತಿ ಭವ. ತಂದೆಯನ್ನು ಅನುಸರಿಸಿ ಸ್ನೇಹ ಮತ್ತು ಶಕ್ತಿ, ನಿರ್ಮಾಣತೆ ಮತ್ತು ಮಹಾನತೆ ಎರಡೂ ಜೊತೆ ಜೊತೆ ಕಂಡುಬರಲಿ. ನನ್ನದು ಎನ್ನುವುದನ್ನು ನಿನ್ನದು ಎನ್ನುವುದರಲ್ಲಿ ಪರಿವರ್ತನೆ ಮಾಡುವುದರ ಅರ್ಥ ಭಾಗ್ಯದ ಅಧಿಕಾರ ಪಡೆಯುವುದು. ಮೊದಲು ದೇಹದ ಆಕರ್ಷಣೆಯನ್ನು ಸಮಾಪ್ತಿ ಮಾಡಿ. ಆಗ ಸಂಬಂಧ ಮತ್ತು ಪದಾರ್ಥದಿಂದ ಆಕರ್ಷಣೆ ಸ್ವತಃ ಸಮಾಪ್ತಿಯಾಗಿ ಬಿಡುತ್ತದೆ. ಫರಿಷ್ಠೆಯಾಗಿ ಮೊದಲು ಈ ಅಭ್ಯಾಸ ಮಾಡಿ. ಈ ದೇಹ ಸೇವಾರ್ಥವಾಗಿದೆ. ಅತ್ಯಮೂಲ್ಯ ಆಸ್ತಿಯಾಗಿದೆ. ನಾನು ನಿಮಿತ್ತನಾಗಿದ್ದೇನೆ. ನಂತರ ನೋಡಿ ಫರಿಷ್ಠೆಯಾಗುವುದು ಎಷ್ಟು ಸಹಜವೆನಿಸುತ್ತದೆ.
ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ. ನಿಮ್ಮದೇ ಆದಂಥ ಈ ಚಾನಲಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ. ಓಂ ಶಾಂತಿ.